ಚಂದ್ರದಾಸ್ ಹತ್ಯೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಗ ಧ್ವನಿ ಎತ್ತಿ ಬಾಂಗ್ಲಾದೇಶ ಹೈಕಮಿಷನರ್ ಕಚೇರಿಗೆ ನುಗ್ಗಲು ಯತ್ನವನ್ನ ಮಾಡಿದ್ದಾರೆ. ದೆಹಲಿ ಹಾಗೂ ಕಾಶ್ಮೀರದ ಬಾಂಗ್ಲಾ ರಾಯಭಾರ ಕಚೇರಿಯ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಟಾರ್ಗೆಟ್ ಹಿಂದೂಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೆಹಲಿಯಲ್ಲಿ ಬಾಂಗ್ಲಾದೇಶ ರಾಯಭಾರ ಕಚೇರಿ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮೃತ ದೀಪು ಚಂದ್ರದಾಸ್ ಹತ್ಯೆಗೆ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಹತ್ಯೆ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಬಾಂಗ್ಲಾ ರಾಯಭಾರ ಕಚೇರಿಯ ಬಳಿ ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿರುವಂಥದ್ದು ಇದು. ಹಮಾಸ್ ವಿಚಾರದಲ್ಲಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಪರವಾಗಿ ನಿಂತುಕೊಳ್ತಾರೆ. ಹಮಾಸ್ ಉಗ್ರರ ವಿಚಾರದಲ್ಲಿ ಅವರು ಉಗ್ರರಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅದರಲ್ಲಿ ನಿಜವಾಗಿಯೂ ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆಯನ್ನು ಮಾಡ್ತಾ ಇರುವಂಥ ಬಾಂಗ್ಲಾದೇಶದ ವಿಚಾರದಲ್ಲಿ ಧ್ವನಿ ಎತ್ತದೇ ಇರುವಂಥ ಪರಿಸ್ಥಿತಿಗೆ ದೇಶ ಹೋಗಿದೆ. ಹಾಗೇನಾದರೂ ಧ್ವನಿ ಎತ್ತಿಬಿಟ್ರೆ ಅವರು ಕೋಮುವಾದಿಗಳಾಗ್ಬಿಡ್ತಾರೆ. ಹಮಾಸ್ ವಿಚಾರದಲ್ಲಿ ಧ್ವನಿ ಎತ್ತಿದ್ರೆ ಅವರು ಜಾತ್ಯತೀತರಾಗ್ತಾರೆ. ಯಾವ ರೀತಿಯಾದಂಥ ಮನಸ್ಥಿತಿ ನಮ್ಮ ದೇಶದಲ್ಲಿ ಬಂದು ತಲುಪಿದೆ ಅಂತ ನೋಡ್ಕೊಳ್ಳಿ. ಹಿಂದೂಗಳ ಪರವಾಗಿ ಧ್ವನಿ ಎತ್ತಲೇಬಾರ್ದು. ಎತ್ತಿದ ತಕ್ಷಣ ಅವರು ಕೋಮುವಾದಿ ಅನ್ನುವಂಥ ಪಟ್ಟವನ್ನು ಕಟ್ಕೊಂಡು ಬಿಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿಯ ಪ್ರತಿನಿಧಿ. ಶಬೀರ್, ಏನಾಗ್ತಾ ಇದೆ ಈಗ ಘಟನಾ ಸ್ಥಳದಲ್ಲಿ? ಯಾವ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ? ಅರುಣ್, ನೋಡಿ, ಭಾರತದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳಿಗೆ ಶುರುವಾಗಿರುವಂಥದ್ದು. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಡೀತಾ ಇರುವಂಥದ್ದು. ಸೊ ಇದರ ಭಾಗವಾಗಿ ಅದನ್ನು ಖಂಡಿಸಿ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ದೆಹಲಿಯ ಬಾಂಗ್ಲಾದೇಶದ ಹೈಕಮಿಷನ್ ಏನಿದೆ, ಆ ಹೈಕಮಿಷನ್ನ ಮುಂದೆ ಕೆಲವು ಹಿಂದೂ ಪರ ಸಂಘಟನೆಗಳು ಕೂಡ ಈಗ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ಮುಖ್ಯವಾಗಿ ನಾವು ಗಮನಿಸೋದಾದರೆ ಕಳೆದ ಒಂದು ವಾರದಿಂದಲೂ ಕೂಡ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಹತ್ಯೆಗಳು ನಡೀತಾ ಇರುವಂಥದ್ದು, ಕೋಮುಗಲಭೆಗಳು ಕೂಡ ಶುರುವಾಗಿದ್ದಾವೆ. ಒಂದು ಕಡೆ ರಾಜಕೀಯ ನಾಯಕರನ್ನ ಗುರಿಯಾಗಿಸಿಕೊಂಡು ಹತ್ಯೆಗಳು ನಡೀತಾ ಇದ್ದಾವೆ. ಆದರೆ ಈ ಹತ್ಯೆಯನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ. ಆದರೆ ಈ ಕೊಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಏನು ಹಿಂದೂ ಯುವಕನ ಮೇಲೆ ದಾಳಿಯಾಗಿತ್ತು ಮತ್ತು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಸೊ ಈ ವಿಚಾರ ವಿಶ್ವದಾದ್ಯಂತ ಸಾಕಷ್ಟು ಕಳವಳಕ್ಕೆ ಕಾರಣ ಆಗಿತ್ತು. ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಕೂಡ ಇದಕ್ಕೆ ಒಂದು ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ವು. ಸೊ ಇದಾದ ಬಳಿಕ ಈಗ ವಿಶ್ವಸಂಸ್ಥೆಯು ಕೂಡ ಈ ಒಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಈಗ ಭಾರತದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದು, ಈ ಒಂದು ಏನು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂಥ ದಾಳಿಗಳು ನಿಲ್ಲಬೇಕು ಅನ್ನುವಂಥ ಒತ್ತಡವನ್ನು ಜಾಗತಿಕ ಮಟ್ಟದಲ್ಲಿ ಹೇರುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಹುದೊಡ್ಡದಾಗಿ ಒಂದು ಮೆಸೇಜ್ ಕೂಡ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ, ಬರೀ ಮುಸ್ಲಿಮರಿಗೆ ಯಾರಿಗಾದರೂ ಅನ್ಯಾಯ ಆದರೆ ಮಾತ್ರ ಅದು ಅನ್ಯಾಯ ಅನ್ನೋ ರೀತಿಯಲ್ಲಿ ದೇಶಗಳು ಬಿಂಬಿಸುತ್ತವೆ. ಇನ್ನುಳಿದಂಥ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆದರೆ ಅದು ಸಮಸ್ಯೆನೇ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಹಿಂದೂಗಳಿದ್ರೆ ಅವರು ಅಲ್ಪಸಂಖ್ಯಾತರಾಗ್ತಾರೆ, ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲಿ ಯಾರು ಏನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಅವ್ರ ಮೇಲೆ ಏನು ಮಾಡಿದ್ರು ಕೂಡ ಕೇಳೋ ಪರಿಸ್ಥಿತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ದೇಶದ ಪಕ್ಕದಲ್ಲಿ ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ 14% ಹಿಂದೂಗಳಿದ್ರು, ಈಗ 2%ಗೆ ಬಂದು ತಲುಪಿದೆ. ಆಲ್ಮೋಸ್ಟ್ 12% ಹಿಂದೂಗಳು ಕಳೆದೋಗ್ಬಿಟ್ಟಿದ್ದಾರೆ. ಒಂದು ಮತಾಂತರ ಆಗಬೇಕು ಅವರಿಗೆ, ಇಲ್ಲ ಸಾಯ್ಬೇಕು. ಬಾಂಗ್ಲಾದೇಶದಲ್ಲೂ ಅದೇ ಹಣೆ ಬರ. ಇವಾಗ ಇಲ್ಲಿಯವರೆಗೂ ಈ ವಿಚಾರದಲ್ಲಿ ಧ್ವನಿ ಎತ್ತಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ಇತ್ತು. ನನಗೆ ಯಾಕೆ ಬೇಕು ಬಿಡು ಅನ್ನುವಂಥ ರೀತಿಯಲ್ಲಿ. ಐ ಥಿಂಕ್ ಇದು ತುಂಬ ರೇರ್ ಆ್ಯಂಡ್ ರೇರೆಸ್ಟಲ್ಲಿ ಈ ರೀತಿಯಾಗಿ ಧ್ವನಿಯನ್ನು ಎತ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲಿ ಹಿಂದೂಗಳ ವಿಚಾರದಲ್ಲಿ ನಡ್ಕೊಂಡಂಥ ರೀತಿಗಳ ವಿಚಾರದಲ್ಲಿ ಧ್ವನಿನೇ ಎತ್ತಲಿಲ್ಲ ಯಾರು. ಬರೀ ಮಾತನಾಡ್ತಾ ಇದ್ರು, ಅಲ್ಲಿಗೆ ಮುಗಿದೋಗ್ತಾ ಇತ್ತು. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ವಿಚಾರದಲ್ಲಿ ಈಗ ಧ್ವನಿ ಎತ್ತಕ್ಕೆ ಶುರು ಮಾಡಿದರೆ ಭಾರತ ಈಗ ಎದ್ದಿದೆ. ಯಾಕೆ ಅಂತಂದರೆ ನಾಳೆ ಇದೇ ರೀತಿಯಾಗಿ ಮಾಡ್ತಾ ಹೋಗ್ಬಿಟ್ರೆ ನಾಳೆ ಯಾರನ್ನು ಬೇಕಾದರೂ ಕೂಡ ಹೊಡೆದು ಹಾಕಬಹುದು. ಆ ಪರಿಸ್ಥಿತಿ ಹೋಗ್ಬಿಡುತ್ತೆ. ಬೇರೆ ಸಂದರ್ಭದಲ್ಲಿ ಧ್ವನಿಯನ್ನು ಎತ್ತುವಂಥವ್ರು ಭಾರತದಲ್ಲಿ ದೇಶದಲ್ಲಿ ಇತ್ಕೊಂಡು ಆ ಕಡೆಗೆ ಹಮಾಸ್ ಉಗ್ರರ ವಿಚಾರದಲ್ಲಿ ಧ್ವನಿ ಎತ್ಕೊಂಡು ಅವ್ರ ಪರವಾಗಿ ಘೋಷಣೆಗಳನ್ನು ಕೂಕೊಂಡು ಓಡಾಡುವಂಥವ್ರು ನಮ್ಮ ದೇಶದಲ್ಲಿ ಇರಬೇಕಾದ್ರೆ, ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ರೆ, ಅವ್ರ ಮೇಲೆ ಹಲ್ಲೆ ನಡೀತಾ ಇದ್ರೆ ಯಾಕೆ ಬಾಯಿ ಮುಚ್ಕೊಂಡಿರಬೇಕು? ಪ್ರಪಂಚಕ್ಕೆ ಒಂದು ಮೆಸೇಜ್ ಹೋಗಬೇಕಾಗಿದೆ, ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ. ಲೇಟ್ ಆಗಿದೆ, ಲೇಟೆಸ್ಟ್ ಆಗಿ ಆಗಲಿ. ಮೊದಲೇ ಶುರು ಆಗಬೇಕಾಗಿತ್ತು ಈ ವಿಚಾರ. ಮೊದಲೇ ಶುರುವಾಗಿದ್ದಿದ್ರೆ ಪಾಕಿಸ್ತಾನದಲ್ಲಿ 14% ಇದ್ದಂಥ ಹಿಂದೂಗಳು 2%ಗೆ ಬರ್ತಿರ್ಲಿಲ್ಲ.
ಭಾರತದಲ್ಲಿದ್ದಂಥ 2% ಮುಸ್ಲಿಮರು 14% ಆಗ್ತಿರ್ಲಿಲ್ಲ. ಇಲ್ಲಿ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರಿಗಿದೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ಮರ್ಯಾದೆ ಇದೆ ಅಂತ ನೋಡ್ಕೊಳ್ಳಿ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅವರ್ ಕಂಟ್ರಿ ಆ್ಯಂಡ್ ಮುಸ್ಲಿಂ ಕಂಟ್ರಿ. ಹೇಗಿದೆ ಅಂತ ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಕಟ್ಟರ್ ಮುಸ್ಲಿಮರು, ಬಾಂಗ್ಲಾ ಹಾಗಿರಲಿಲ್ಲ. ಬಾಂಗ್ಲಾ ಈಗ ಹಾಗಾಗಿದೆ ಪರಿಸ್ಥಿತಿ. ಪಾಕಿಸ್ತಾನದ ಅವನಿದಾನಲ್ಲ ಅವನು ಮುನೀರ್, ಅವನ ಮಾತುಗಳನ್ನು ಕೇಳಿಕೊಂಡು ಬಾಂಗ್ಲಾ ಹಾಳಾಗಿದೆ. ಅದಕ್ಕೆ ಗೊತ್ತಿಲ್ಲ ಈಗಿರುವಂಥ ಜನರೇಷನ್ಗೆ ಬಾಂಗ್ಲಾಕ್ಕೆ ಮುಕ್ತಿ ಸಿಕ್ಕಿದೆ ಭಾರತದಿಂದ ಅನ್ನುವಂಥದ್ದನ್ನು ಮರ್ತಂಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮವಾಗಿ ಬಾಂಗ್ಲಾದೇಶ ಆ ರೀತಿಯಾಗಿ ಆಡ್ತಾ ಇದೆ. ಹೇಳ್ತಾರಲ್ಲ, ಜ್ಯೋತಿ ಉರಿಬೇಕಾ ಆರಬೇಕಾದ್ರೆ ಉರಿಯತ್ತೆ ಅಂತೇಳಿ, ಕೊನೆಯದಾಗ ಗಾಳಿ ಬೀಸ್ತದೆ ಅಂತೇಳಿ.